ಈ ಜಾತಿ ಗಣತಿ ಅನ್ನೋ ಸಂಭ್ರಮ ಒಂದು ಶುರುವಾಗಿದೆ. ಮೂಲ ಉದ್ದೇಶ ಜಾತಿ ಗಣತಿ ಅನ್ನೋದು ಕೋತಿಗಳಿಗೂ ಕೂಡ ಗೊತ್ತು. ಈ ಶಾಲಾ ಶಿಕ್ಷಕರನ್ನ ಹೈರಾಣು ಮಾಡೋಕೆ ಅಂತ ಸಿದ್ದರಾಮಯ್ಯನವರ ಸರ್ಕಾರ ರೆಡಿ ಆದಂಗಿದೆ. ಈ ಸರ್ಕಾರ ಏನು ಮಾಡಿದೆ ಗೊತ್ತಾ? ಒಂದಲ್ಲ ಎರಡಲ್ಲ 60 ಪ್ರಶ್ನೆಗಳನ್ನು ಪ್ರತಿ ಮನೆಯಲ್ಲಿ ಕೇಳಲೇಬೇಕಂತೆ. ಶಿಕ್ಷಕರನ್ನ ಮಾತಾಡಿಸಿದಾಗ ನನ್ನ ಹತ್ರ ಹೇಳಿದರು, ತಲೆ ಕೆಟ್ಟವರು ಮಾತ್ರ ಇಂಥ ಪ್ರಶ್ನೆಗಳನ್ನೆಲ್ಲ ತೆಗಿಯೋಕ್ಕೆ ಸಾಧ್ಯ ಅಂತ. ಸರ್ಕಾರ ಏನಾದರೂ ನೋಟಿಫಿಕೇಶನ್ ಕೊಟ್ಟಿತ್ತ ನಮ್ಮ ಜನರಿಗೆ, ಯಾರು ಯಾರನ್ನು ಆಳ್ತಾ ಇದ್ದಾರೆ, ಎಂಥವರಿಗೆ ಎಂಥ ಅಧಿಕಾರಗಳು ಸಿಕ್ಕಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಜಾತಿ ಸಮೀಕ್ಷೆಯಿಂದ ನಿಮಗೇನಾದರೂ ಪ್ರಯೋಜನ ಇದೆಯಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ 22ರಿಂದ ಈ ಜಾತಿ ಗಣತಿ ಅನ್ನೋ ಸಂಭ್ರಮ ಒಂದು ಶುರುವಾಗಿದೆ. ಲೆಕ್ಕಾಚಾರದಂತೆ ಆ ಹೆಸರನ್ನು ಜಾತಿ ಗಣತಿ ಅಂತ ಇಡಲಿಲ್ಲ, ಅದೇನೋ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಕರೆದಿದ್ದಾರೆ. ಮೂಲ ಉದ್ದೇಶ ಜಾತಿ ಗಣತಿ ಅನ್ನೋದು ಕೋತಿಗಳಿಗೂ ಕೂಡ ಗೊತ್ತು, ನನಗೂ ಗೊತ್ತು. ಈ ವಿಚಾರವನ್ನು ಯಾಕೆ ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಈ ಶಾಲಾ ಶಿಕ್ಷಕರನ್ನು ಹೈರಾಣು ಮಾಡೋಕೆ ಅಂತ ಸಿದ್ದರಾಮಯ್ಯನವರ ಸರ್ಕಾರ ರೆಡಿ ಆದಂಗಿದೆ. ಅಂದರೆ ಈಗ ಸಮೀಕ್ಷೆಗೆ ಹೋಗೋದು ಶಾಲಾ ಶಿಕ್ಷಕರೇ. 1,60,000ಕ್ಕೂ ಜಾಸ್ತಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆಯಂತೆ. ಪ್ರತಿಯೊಬ್ಬರಿಗೂ ಒಂದು ದಿವಸಕ್ಕೆ ಅದು ಹೆಂಗೆ ಗುದ್ದಾಡಿದ್ರೂ ಕೂಡ 10ರಿಂದ 12 ಮನೆಯನ್ನು ಸಮೀಕ್ಷೆ ಮಾಡಲೇಬೇಕಂತೆ. ಹೋಗೋದು ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ನಿಮ್ಮ ಆದಾಯ ಏನಿದೆ, ನಿಮ್ಮ ಶಿಕ್ಷಣ ಎಲ್ಲಿ ತನಕ ಆಗಿದೆ, ಇಷ್ಟೇ ಕೇಳಿದಿದ್ರೆ ದಿನಕ್ಕೆ 20 ಮನೆಯನ್ನಾದರೂ ಮಾಡ್ಬೋದಿತ್ತು. ಆದರೆ ಈ ಸರ್ಕಾರ ಏನು ಮಾಡಿದೆ ಗೊತ್ತಾ? ಒಂದಲ್ಲ ಎರಡಲ್ಲ 60 ಪ್ರಶ್ನೆಗಳನ್ನು ಪ್ರತಿ ಮನೆಯಲ್ಲಿ ಕೇಳಲೇಬೇಕಂತೆ. ಅದಕ್ಕೊಂದು ಆ್ಯಪ್ಲಿಕೇಶನ್ ಕೂಡ ರೆಡಿ ಮಾಡಿದೆಯಂತೆ. ಅದು ಟೀಚರ್ಗಳಿಗೆ ಕೊಡುತ್ತಂತೆ. ಆ ಆ್ಯಪ್ಲಿಕೇಶನ್ ಮೂಲಕ ಈ ಸಮೀಕ್ಷೆಯನ್ನು ಮಾಡಬೇಕಂತೆ. ಹಾಗೆ ಈ ಶಿಕ್ಷಕರನ್ನ ಮಾತಾಡಿಸಿದಾಗ ನನ್ನ ಹತ್ರ ಹೇಳಿದರು, ತಲೆ ಕೆಟ್ಟವರು ಮಾತ್ರ ಇಂಥ ಪ್ರಶ್ನೆಗಳನ್ನೆಲ್ಲ ತೆಗಿಯೋಕ್ಕೆ ಸಾಧ್ಯ ಅಂತ. ನಾನು ಹೌದಾ, ಏನಿದೆ ಪ್ರಶ್ನೆ ಕಳಿಸಿ ನೋಡೋಣ ಅಂತ ಅಳಿಸ್ಕೊಂಡೆ. 60 ಪ್ರಶ್ನೆಗಳನ್ನು ಓದಿದೆ. ಸೀರಿಯಸ್ಲಿ ತಲೆ ಕೆಟ್ಟವರು ಇಂಥ ಪ್ರಶ್ನೆ ತೆಗಿಯೋಕ್ಕೆ ಸಾಧ್ಯವಿಲ್ಲ. ತಲೆ ಮಾಸಿದವರು ಅಂತ ಇರ್ತಾರಲ್ಲ, ಅವರು ಕೆಲವೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಬ್ಬಬ್ಬಬ್ಬ ನೋಡಬೇಕು. ಮನೆಯ ಮುಖ್ಯಸ್ಥರ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಕುಟುಂಬದ ಕುಲ ಹೆಸರು, ಮನೆ ವಿಳಾಸ, ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್ ಸಂಖ್ಯೆ, ಆಧಾರ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಕುಟುಂಬದ ಒಟ್ಟು ಸದಸ್ಯರು. ಇಲ್ಲಿಗೆ 10 ಕ್ವಶನ್ ಮುಗೀತು. ಇದೆಲ್ಲ ಕಾಮನ್ ಕ್ವಶನ್ನು, ಯಾರು ಬೇಕಾದ್ರೂ ಉತ್ತರವನ್ನು ಕೊಡ್ತಾರೆ. ಜಾತಿ ಕೇಳ್ತಾರಂತೆ, ಹಾಗೆ ಉಪಜಾತಿ. ಈ ಜಾತಿ ವರ್ಗ ಅಂದರೆ SC, ST, OBC, ಜನರಲ್ ಈ ಥರ ಎಲ್ಲ ಇರುತ್ತಲ್ಲ, ಆ ಥರ. ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತಾರಂತೆ. ಪ್ರಮಾಣ ಪತ್ರದ ಸಂಖ್ಯೆ ಕೇಳ್ತಾರಂತೆ. ಅಲ್ಲ, ನಾವು ಎಮರ್ಜೆನ್ಸಿಗೆ ನಮಗೆ ರೆಗ್ಯುಲರ್ ಎಲ್ಲ ಕಡೆ ಬೇಕಾಗುವಂತಹ ಆಧಾರ್ ಕಾರ್ಡು ಬೇಕು ಅಂದಾಗ ತಡಬಡಾಯಿಸ್ತೀವಿ ಹುಡುಕಕ್ಕೆ. ಆದರೆ ಅಲ್ಲಿ ನಮಗೆ ಇಂಥ ದಿವಸ ಇಂಥ ಹೊತ್ತಲ್ಲಿ ಮನೆಗೆ ಶಿಕ್ಷಕರು ಬರ್ತಾರೆ, ಸಮೀಕ್ಷೆಯನ್ನು ಮಾಡ್ತಾರೆ, ನಾವು ಜಾತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡು ಕೂರಬೇಕು ಅಂತ ಸರ್ಕಾರ ಏನಾದರೂ ನೋಟಿಫಿಕೇಶನ್ ಕೊಟ್ಟಿತ್ತ ನಮ್ಮ ಜನರಿಗೆ? ಖಂಡಿತ ಇಲ್ಲ. ಈ ಟೀಚರ್ಸ್ಗಳು ಸಮೀಕ್ಷೆಗೆ ಹೋದಾಗ ಅವರ ಮನೆಯಲ್ಲಿ ಅವರು ಇರೋದೇ ಡೌಟ್ ಇದೆ. ಅದು ಬೇರೆ, ರಜೆ ಶುರುವಾಗಿದೆ, ದಸರಾ ಹಾಲಿಡೇ, ಊರಿಗೆಲ್ಲ ಹೋಗಿರ್ತಾರೆ. ಆ ಮನೆಯಲ್ಲಿ ಬೀಗಣ್ಣ ಬಾಗಣ್ಣ ಇಬ್ಬರೇ ಇದ್ದರೆ ಸಮೀಕ್ಷೆ ಹೇಗೆ ಆಗುತ್ತೆ? ಮತ್ತೆ ಮರು ಸಮೀಕ್ಷೆ ಇದೆಯಾ? ಈ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ. ಇನ್ನು ಜನ್ಮ ದಿನಾಂಕ ಕೇಳ್ತಾರಂತೆ, ವಯಸ್ಸು ಕೇಳ್ತಾರಂತೆ, ಲಿಂಗ ಕೇಳ್ತಾರಂತೆ, ಅಂದರೆ ಪುರುಷ ಅಥವಾ ಸ್ತ್ರೀ ಅಥವಾ ಇತರೆ. ಹಾಗೆ ವೈವಾಹಿಕ ಸ್ಥಿತಿಗತಿ, ಅಂದರೆ ಮದುವೆ ಆದಮೇಲೆ ಚೆನ್ನಾಗಿದ್ದೀರಾ, ಮದುವೆ ಆಗಿದೆಯಾ ಆಗಿಲ್ವಾ ಅಂತ. ಹಾಗೆ ಜನ್ಮಸ್ಥಳವನ್ನು ಕೇಳ್ತಾರಂತೆ. ಸೊ ಜನ್ಮ ದಿನಾಂಕವನ್ನು ನೀವು ನಮ್ಮ ಹಳೆ ಜನ್ರೇಷನ್ನಿಗೆ ಹೋದಾಗ, ಅಂದರೆ ನಮ್ಮ ತಂದೆ ತಾಯಿಯವ್ರಿಗಿಂತ ಸ್ವಲ್ಪ ಏನಾದ್ರು ಸೀನಿಯರ್ ಇದ್ದರೆ, ವಯಸ್ಸಾದವರು ಇದ್ದರೆ, ಅವರಿಗೆ ಖಂಡಿತ ನೆನಪಿರೋದಿಲ್ಲ. ಸಾಕಷ್ಟು ಜನರ ಈ ಜನ್ಮದಿನ ಬರೋದು ಜೂನ್ 1ಕ್ಕೆ. ಯಾಕೆಂದರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಅವರಿಗೆ ಒಂದು ಪುನರ್ಜನ್ಮವನ್ನು ಆಯಾ ಸ್ಕೂಲಿನ ಹೆಡ್ ಮಾಸ್ಟರ್ಗಳು ಕೊಟ್ಟಿರ್ತಾರೆ. ಇದು ಅನೇಕರಿಗೆ ಆಗಿರುತ್ತೆ. ಹಾಗೆ ಹಳ್ಳಿ ಕಡೆ ಹೋದರೆ ಯಾವಾಗ ಹುಟ್ಟಿದ್ದು ಅಂದರೆ, ಆ ವರ್ಷ ದೀಪಾವಳಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ನೋಡಿ, ಕೆರೆ ಕೋಡಿ ಬಿದ್ದಿತ್ತು ನೋಡಿ, ಅವತ್ತು ಹುಟ್ಟಿದ್ದೆ ಅಂತ ಹೇಳಿಬಿಡ್ತಾರೆ. ಸೊ ಇದು ಅವರು ಕೊಟ್ಟಂಥ ಮಾಹಿತಿಯನ್ನು ಮಾತ್ರ ಇಲ್ಲಿ ತುಂಬಲಾಗುವುದು. ಹಾಗೆ ಆ ಮಾಹಿತಿ ಸತ್ಯಾನೋ ಸುಳ್ಳೋ ಇದ್ರ ಬಗ್ಗೆ ಯಾವ ಕ್ಲಾರಿಟಿ ಇರೋದಿಲ್ಲ. ಇಂಥದ್ದೊಂದು ಡೇಟಾಗಳನ್ನು ಇಟ್ಕೊಂಡು ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅನ್ನೋದನ್ನು ಸರ್ಕಾರವೇ ಹೇಳಬೇಕಾಗತ್ತೆ. ಇನ್ನೊಂದು ಮೇಜರ್ ಪ್ರಶ್ನೆ ಇದೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮನೆ ಯಜಮಾನಿಗೆ 2,000 ಕೊಡ್ತಾರಲ್ಲ, ಅದೇ ಥರ ಈ ಪ್ರಶ್ನೆಗಳನ್ನು ಮನೆಯ ಯಜಮಾನಿಗೆ ಕೇಳಲಾಗುತ್ತಾ ಅಥವಾ
ಅವರ ಗಂಡ ಅಂತ ಅನ್ನಿಸ್ಕೊಳ್ಳೋ ಮನೆಯ ಯಜಮಾನಗ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಏಕೆಂದರೆ ಅಲ್ಲಿ ವಿದ್ಯಾಭ್ಯಾಸದ ಮಟ್ಟ ಅಂತ ಕೇಳಿದ್ದಾರೆ. ಈಗ ಮನೇಲಿ 4 ಜನ ಇದ್ದರೆ 4 ಜನರದ್ದು ಫಿಲ್ ಮಾಡಬೇಕಾ, ಅಥವಾ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಒಂದು 15 ಜನ ಇರ್ತಾರೆ. ನಮ್ಮ ಹಳ್ಳಿ ಕಡೆ ಸಾಕಷ್ಟು ಕುಟುಂಬಗಳಲ್ಲಿ ಅದಿರುತ್ತೆ. ಎಲ್ಲರ ವಿದ್ಯಾಭ್ಯಾಸದ ಮಟ್ಟ ಕೂಡ ಫಿಲ್ ಮಾಡಬೇಕಾ, ಅವ್ರವ್ರು ಎಷ್ಟೆಷ್ಟು ಓದಿದ್ದಾರೆ ಅಂತ ಗೊತ್ತಿರುತ್ತಾ? ತುಂಬ ಕಮ್ಯುನಿಟಿಗಳಿದ್ದಾವೆ, ಅವ್ರಿಗೆ ಎಷ್ಟು ಮಕ್ಕಳು ಅನ್ನೋದೇ ಲೆಕ್ಕ ಇರಲ್ಲ. ಅವ್ರ ಮನೆಯಲ್ಲಿ ಈ ರಾತ್ರಿ ಅನ್ನಕ್ಕೆ ಇಡಬೇಕಲ್ಲ ಅಕ್ಕಿಯನ್ನು, ಎಲ್ಲರೂ ಮನೆಗೆ ಬಂದ ಮೇಲೆ ಅಕ್ಕಿ ತೊಳೆದು ಕುಕ್ಕರಲ್ಲಿ ಇಡುವಂಥ ಪದ್ಧತಿಗಳು ಸಾಕಷ್ಟು ಸಮುದಾಯಗಳಲ್ಲಿದ್ದಾವೆ. ಅಂದರೆ ಲೆಕ್ಕ ತಪ್ಪಿ ಮಕ್ಕಳನ್ನು ಹುಟ್ಟಿಸಿದಾಗ ಅವ್ರ ಮಕ್ಕಳ ಹೆಸರೇ ನೆನಪಿರಲ್ಲ, ಎಷ್ಟು ಅಂತ ಕೌಂಟ್ ಇರಲ್ಲ. ವಿದ್ಯಾಭ್ಯಾಸದ ವಿಚಾರ ಬಂದಾಗ ಅವ್ರದ್ದು ಮಾತ್ರ ಹೇಳಬೇಕಾ, ಎಲ್ಲರದ್ದು ಹೇಳಬೇಕಾ ಅನ್ನೋ ಕ್ಲಾರಿಟಿ ಇಲ್ಲಿಲ್ಲ. ಹಾಗೆ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು, ಯಾವ ಭಾಷೆ ಅಂತ ಮೆನ್ಷನ್ ಆಗಿಲ್ಲ. ಇಂಗ್ಲೀಷಾ ಅಥವಾ ಕನ್ನಡನ, ಹಿಂದಿನ, ಉರ್ದುನ, ಯಾವ ಭಾಷೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳು ಕೂಡ ತುಂಬ ಮಾತಾಡುವ ಜನರಿದ್ದಾರೆ. ಅದನ್ನು ಓದೋಕ್ಕೆ ಎಷ್ಟು ಜನರಿಗೆ ಬರುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಜೊತೆಗೆ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರಾ, ಬ್ಯಾಗ್ ಹಾಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಂದರೆ ಅಡ್ಮಿಷನ್ ಮಾಡಿಸಿದ್ರೆ ಯಾವ ಕ್ಲಾಸು ಏನಲ್ಲ ಕೇಳ್ತಾರೆ. ಆವಾಗಲೇ ಹೇಳ್ದನಲ್ಲ, ತಲೆ ಮಾಸದವರು ಮಾತ್ರ ಇಂಥ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಶಿಕ್ಷಕರಾದವರ ಕೈಗಿಟ್ಟು ಹೋಗಿ ಮನೆಗೆ ತಿರುಗಾಡ್ಕೊಂಡು ಉತ್ತರ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಯಾರನ್ನು ಆಳ್ತಾ ಇದ್ದಾರೆ, ಎಂಥವರಿಗೆ ಎಂಥ ಅಧಿಕಾರಗಳು ಸಿಕ್ಕಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಮುಂದಿನ ಪ್ರಶ್ನೆಗೆ ನೋಡೋದಾದರೆ, ಮನೆಯ ಮುಖ್ಯ ಉದ್ಯೋಗ ಯಾವುದು ಅಂತ. ಇದಂತೂ ಭಯಂಕರ ವಿಚಿತ್ರವಾದ ಪ್ರಶ್ನೆ. ಇವಾಗ ಯಾವುದೋ ಗಂಡ ಇರ್ತಾನೆ, ಅವನು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ. ಅವನಿಗೆ ಪಾಪ ಅಲ್ಪ ಸ್ವಲ್ಪ ಸಂಬಳ ಬರುತ್ತೆ. ಆ ಸಂಬಳನ ಹೇಳಿಕೊಳ್ಳೋಕೆ ಕೂಡ ಮುಜುಗರ ಆಗುತ್ತೆ. ಯಾಕೆಂದರೆ ಹೇಳಿದಾರಲ್ಲ, ಹೆಂಗಸರದ್ದು ಏಜು, ಗಂಡಸರದ್ದು ವೇಜು, ಸ್ಟೂಡೆಂಟ್ಗಳದ್ದು ಪರ್ಸೆಂಟೇಜು ಕೇಳಬೇಡಿ, ಅವ್ರಿಗೆ ತುಂಬ ಮುಜುಗರ ಆಗುತ್ತೆ ಅಂತ. ಸೊ ಅವರು ಆಲೋಚನೆ ಮಾಡಿದ್ರೆ, ಸರ್ ನನ್ನ ಗಂಡ ಕೆಲಸ ಕಳ್ಕೊಂಡಿದ್ದಾನೆ, ಅವನು ಅನ್ಎಂಪ್ಲಾಯಿ, ಈಗ ನನ್ನ ಮನೆಯ ಮುಖ್ಯ ಉದ್ಯೋಗ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಿಂದ ಆವಾಗ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ಲ, ಅದರಿಂದ ಜೀವನ ನಡೀತಾ ಇದೆ. ಹೀಗಂದ್ಬಿಟ್ರೆ ಮುಖ್ಯ ಉದ್ಯೋಗ ಮನೆಯದ್ದು ಯಾವ್ದು ತಗೋತೀರ? ಗೃಹಲಕ್ಷ್ಮಿ ಅಂತ ತಗೋತೀರ? ಆ 2,000 ರೂಪಾಯಿನೇ ಅವರ ಆದಾಯ ಅಂತ ತಗೋತೀರ? ಹಂಗಾಗಲ್ಲ. ಹಾಗೆ ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ, ಈ ಪ್ರಶ್ನೆಯನ್ನು ಕೂಡ ಅನೇಕರು ಹೇಳೋಕೆ ಆಗೋದಿಲ್ಲ. ಯಾಕೆಂದರೆ ಕೃಷಿ ಕೂಡ ಉದ್ಯೋಗವೇ. ಹಾಗೆ ಈ ಮನೆಯಲ್ಲಿ ಕೃಷಿಯ ಜೊತೆಗೆ ಗೃಹಿಣಿ ಆಗಿರೋ ಅನೇಕರು ಹಳ್ಳಿಗಳಲ್ಲಿ ಸಿಗ್ತಾರೆ. ಅವ್ರದ್ದು ಕೂಡ ಸಮೀಕ್ಷೆ ಮಾಡ್ತೀರಾ? ಅವ್ರದ್ದು ಕೂಡ ಉದ್ಯೋಗ ಅಂತ ಕನ್ಸಿಡರ್ ಮಾಡ್ತೀರೋ, ಅಥವಾ ನೇರವಾಗಿ ಸಂಬಳ ಬರುವಂಥದ್ದು ಅಥವಾ ಬ್ಯಾಂಕ್ ಖಾತೆಗೆ ಬರುವಂಥ ಕಂಪನಿಗಳಲ್ಲೇ ಕೆಲಸ ಮಾಡೋರನ್ನ ಉದ್ಯೋಗಿಗಳು ಅಂತ ಕನ್ಸಿಡರ್ ಮಾಡ್ತಿರೋ? ಇದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಇಲ್ಲ. ಹಾಗೆ ಮನೆಯಲ್ಲಿ ಶೌಚಾಲಯ ಇದೆ ಅಂತ ಕೇಳಿದ್ರೆ, ನೀವು ಯೂಸ್ ಮಾಡ್ಬೋದು ಅಂತ ಅವರು ಶೌಚಾಲಯ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಹೇಳಿ. ಹಾಗೆ ಶೌಚಾಲಯ ಇದೆಯಾ ಅಂದರೆ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇದೆಯಾ ಅಂದರೆ, ಈ ಹೊರಗಡೆ ಬಹಿರ್ದೇಶಕ್ಕೆ ಹೋಗೋದು ಅಂತಾರಲ್ಲ, ಆ ಥರ ಸಿಸ್ಟಮಲ್ಲೇ ಇದ್ದೀರೋ ಅಥವಾ ಟಾಯ್ಲೆಟ್ ಕಟ್ಸ್ಕೊಂಡಿದ್ದೀರೋ ಅಂತ. ಶೌಚಾಲಯ ಇದೆ ಅಂದರೆ ಹೋಗಿ ಯೂಸ್ ಮಾಡಿ ಅಂತ ಹೇಳಬೇಡಿ. ಜೊತೆಗೆ ಇಂಟರ್ನೆಟ್ಟು, ಮೊಬೈಲ್ ಸೌಲಭ್ಯ ಇದೆಯಾ, ವಾಹನ ಇದೆಯಾ ಅಂತೆ, ಸೈಕಲ್ಲು, ಬೈಕು, ಕಾರು, ಟ್ರ್ಯಾಕ್ಟ್ರು. ನನಗೆ ಇಲ್ಲಿ ಆಶ್ಚರ್ಯ ಅನಿಸೋದು, ಮೋದಿಯವರು ಬೊಬ್ಬೆ ಹೊಡೆದು ವಿಪಕ್ಷಗಳಿಗೆ ಒಂದು ನಂಬಿಕೆ ಬರುವಂತಹ ಡಿಜಿಟಲ್ ಇಂಡಿಯಾವನ್ನು ಮಾಡ್ಕೊಂಡಿದ್ದಾರೆ. ಒಂದು ಚಿಕ್ಕ ಹೂ ವ್ಯಾಪಾರಿಯಿಂದ ದೊಡ್ಡ ಚಿನ್ನದ ವ್ಯಾಪಾರಿ ತನಕ ಈಗ ಎಲ್ಲ ಕಡೆ UPI ಇದ್ದೇ ಇದೆ. ಆ ಚಿಕ್ಕ ಹೂವಿನ ವ್ಯಾಪಾರಿ ಕೂಡ ಮೊಬೈಲಲ್ಲಿ ಇಂಟರ್ನೆಟನ್ನು ಇಟ್ಕೊಂಡಿರ್ತಾರೆ, UPI ID-ಯನ್ನು ಹೊಂದಿರ್ತಾರೆ, ಅಂದರೆ ಬ್ಯಾಂಕ್ ಅಕೌಂಟ್ಗಳಿರುತ್ತೆ. ಇಂಟರ್ನೆಟ್ ಇಲ್ಲದೆ ಯಾವ ಮೊಬೈಲ್ ಈಗ ಇರೋದಕ್ಕೆ ಸಾಧ್ಯ? ಯಾಕೆಂದರೆ ಪ್ರತಿಯೊಂದು ಮೊಬೈಲ್ ಕೂಡ ಮನೆಯಲ್ಲಿರುವ ಜನಸಂಖ್ಯೆ ಇರುತ್ತಲ್ಲ, ಮನೆಯ ಸದಸ್ಯರು, ಅವರಿಗಿಂತ ಜಾಸ್ತಿ ನಂಬರಲ್ಲಿ ಮೊಬೈಲ್ ಇರುತ್ತೆ. ಬೇಕಾದರೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡ್ತಾ ಇರೋದು ಮಾಡದೇ ಇರೋದು ಎಲ್ಲ ಮೊಬೈಲ್ಗಳನ್ನು ಗುಡ್ಡೆ ಹಾಕಿ ನೋಡಿ. ನಾನು ಹೇಳಿ ಸುಳ್ಳ ಆಮೇಲೆ ಹೇಳಿ. ಹಾಗೆ ಮುಂದಿನ ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ? ಅದು 5 kg ಅಕ್ಕಿ, 10 kg ಅಕ್ಕಿ, ಅದೇನಾದ್ರೂ ಲೆಕ್ಕಾಚಾರ ಇದ್ದರೆ ಮೋದಿಯವರು ಕೊಡ್ತಾ ಇದ್ದು ರೆಗ್ಯುಲರ್ ಬರ್ತಾ ಇದೆ, ನಿಮ್ಮದೇ ಯಾಕೋ ಸಮಸ್ಯೆ ಆಗ್ತಾ ಇದೆ, ಅಕ್ಕಿ ಬದಲು ದುಡ್ಡು ಅಂತ ಹೇಳಿ ಅದೇನೋ ಕೊಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರೆ ಅದನ್ನು ಟೀಚರ್ಗಳು ಫಿಲ್ ಮಾಡ್ಕೋಬೇಕಾ? ಅದ್ರ ಮೇಲೆ ನೀವೇನು ಕ್ರಮ ತಗೋತೀರಾ? ಈಗ ಅಕ್ಕಿ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೇನಾದರೂ ನಿಮ್ಮಲ್ಲಿ ಪರಿಹಾರ ಇದೆಯಾ? ವಸತಿ ಯೋಜನೆ ಲಾಭ ಪಡೆದಿದ್ದೀರಾ?
ಅಯ್ಯೋ, ವಸತಿ ಯೋಜನೆ ವಿಚಾರಕ್ಕೆ ಕಾಂಗ್ರೆಸ್ ಶಾಸಕನಿಗೆ ತಿರುಗಿ ಬಿದ್ದಿದ್ರಲ್ಲ, ಅದನ್ನು ಹೋಗಿ ಹೋಗಿ ಎಲ್ಲ ಕಡೆ ಕೇಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಬುಡಕ್ಕೆ ಬಿಸಿನೀರು ಬಂದರೆ ಎಲ್ಲಿಗೆ ಓಡ್ತೀರಾ? ಆರೋಗ್ಯ ಯೋಜನೆ ಲಾಭವನ್ನು ಖಂಡಿತ ಪಡೆದಿರ್ತಾರೆ. 108ಗೆ ಅವತ್ತು ಫೋನ್ ಮಾಡಿದ್ದೆ, ಆ್ಯಂಬುಲೆನ್ಸ್ ಬಂದಿತ್ತು, ಫ್ರೀಯಾಗಿ ಕರ್ಕೊಂಡು ಹೋದರು, ಅದು ಆರೋಗ್ಯ ಯೋಜನೆ ಲಾಭ ಅಲ್ವಾ ಅಂತ ಕೇಳಿದ್ರೆ ನೀವು ಏನು ಮಾಡ್ತೀರಾ? ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಇದೆ, ಆಯುಷ್ಮಾನ್ ಭಾರತ ಇದೆ, ಅವೆಲ್ಲವನ್ನು ನೀವು ಉಪ ಪ್ರಶ್ನೆಗಳಾಗಿ ಕೇಳಿದಲ್ಲಿ ಅದಕ್ಕೊಂದು ಸಮರ್ಪಕವಾದ ಉತ್ತರ ನಿಮಗೆ ಸಿಗಬಹುದು. 51ನೇ ಪ್ರಶ್ನೆ ಇದೆ. ಆ ಪ್ರಶ್ನೆ ತೆಗೆದವನ್ನ ಕನ್ನಡ ಹಿಡಿತ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ವಿಧವೆ ಇದೆಯೇ? ಮನೆಯಲ್ಲಿ ವಿಧವೆ ಇದೆಯೇ? ಈ ಮನೆಯಲ್ಲಿ ಎಮ್ಮೆ ಇದೆಯೇ, ಆಕಳಿದೆಯೇ, ಕುರಿ ಇದೆಯೇ, ಕೋಣ ಇದೆಯೇ, ಹಂದಿ ಇದೆಯೇ, ಈ ಥರ ಕೇಳ್ತಾರಲ್ಲ, ಆ ಥರ ಮನೆಯಲ್ಲಿ ವಿಧವೆ ಇದೆಯೇ ಅಂತ ಪ್ರಶ್ನೆಯನ್ನು ಹಾಕಿದ್ದಾನೆ. ಇದು ಅಫಿಷಿಯಲ್ ಆಗಿ ಸಮೀಕ್ಷೆಗೆ ಹೋಗುವಂತಹ ಟೀಚರ್ಗಳಿಂದ ಈಸ್ಕೊಂಡಿರೋದು ನಾನು. ಆ ಪ್ರಶ್ನೆ ತೆಗೆದವನಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಈ ಮನುಷ್ಯರಿಗೆ ಕೂಡ ಇದೆಯೇ ಇಲ್ವೇ ಅಂತ ವಸ್ತುಗಳು ಹಾಗೂ ಪ್ರಾಣಿಗಳ ಥರ ಕೇಳ್ತಾರಲ್ಲ, ಶಬಾಷ್. ಹಾಗೆ ಅಂಗವಿಕಲರು ಇದ್ದಾರೆಯೇ ಈ ಥರ ಕೇಳ್ಬೋದಿತ್ತು ಗುರು. ಆದರೆ ಅವರ ಪ್ರಶ್ನೆಯಲ್ಲಿಯೇ ಒಂಥರ ಕಾಟಾಚಾರ ಅಂತ ಇದೆ. ಇನ್ನು ನಮ್ಮ ರಾಜ್ಯದ ಜನ ಕೊಡುವ ಉತ್ತರವಂತೂ ಅದೇ ಥರ ಇರುತ್ತೆ. ಇನ್ನು 56ನೇ ಪ್ರಶ್ನೆ ಅಂತೂ ನಿಮಗೆ ಈ ತಲೆಗೆ ಒಂದು 2 ಬೆರಳು ಹಾಕಿ ಕೆರ್ಕೊಂಡು ಇಡೋಣ ಅನಿಸುತ್ತೆ. ಯಾಕೆ ಕೇಳಿ. ಯಾವುದೇ ಸಾಮಾಜಿಕ ಸಂಘ ಅಥವಾ ಸಂಸ್ಥೆಯಲ್ಲಿ ಸೇರಿದ್ದೀರಾ? ಸಾಮಾಜಿಕ ಸಂಘ ಅಥವಾ ಸಂಸ್ಥೆಯಲ್ಲಿ ಸೇರಿದ್ದೀರಾ? ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತೀರಾ? ಅದು ಸರ್ಕಾರದ ಅಂಡರು ರಿಜಿಸ್ಟರ್ ಆಗಿರುವಂಥ ಸಂಘ ಸಂಸ್ಥೆನಾ ಅಥವಾ ಇನ್ನೂ ರಿಜಿಸ್ಟರ್ ಆಗದೇ ಇರುವಂತಹ ಸಂಘ ಸಂಸ್ಥೆನಾ ಅಂತ ಕೇಳಬೇಕಾಗುತ್ತೆ. ಸಾಮಾಜಿಕ ಅನ್ನೋದು ಅದರ ವ್ಯಾಪ್ತಿ ಸಿಕ್ಕಾಪಟ್ಟೆ ದೊಡ್ಡದಿದೆ. ಈಗ ಬೆಳಗ್ಗೆ ಪಾರ್ಕಿಗೆ ನಡ್ಕೊಂಡು ಹೋಗ್ತಾರಲ್ಲ ವಾಕರ್ಗಳು ಅಂತ, ವಾಕಿಂಗ್ ಮಾಡೋರದ್ದೇ ಒಂದು ಸಂಘ ಇದೆ, ಅವರು ಸಾಮಾಜಿಕನೇ. ಒಬ್ಬೊಬ್ಬರು ಒಂದೊಂದು ಏರಿಯಾ, ಬೇರೆ ಬೇರೆ ಮನೆ, ಎಲ್ಲರೂ ಕೂಡ ಸೇರ್ತಾರೆ, ಅದೊಂದು ಸೋಷಿಯಲ್ ಗ್ಯಾದರಿಂಗ್ ಆಗುತ್ತೆ, ಅವರೇ ಒಂದು ಸಂಘವನ್ನು ಕಟ್ಕೊಂಡಿರ್ತಾರೆ. ಹಾಗೆ ಈ ಬೈಕರ್ಗಳು ಇರ್ತಾರಲ್ಲ, ಅವ್ರದ್ದೇ ಒಂದು ಸಂಘ ಇರುತ್ತೆ. ಬಿಲೀವ್ ಮಿ ಆರ್ ನಾಟ್, ಕರ್ನಾಟಕದಲ್ಲಿ ಕುಡುಕರ ಸಂಘ ಕೂಡ ಇದೆ. ಆ ಕುಡುಕರ ಸಂಘ ಕೂಡ ಸಾಮಾಜಿಕ ಸಂಘವೇ. ಏನಕ್ಕೆಂದರೆ ಸಮಾಜದ 10 ಜನರು ಸೇರಿ ಸಂಘವನ್ನು ಮಾಡಿರ್ತಾರೆ. ಇನ್ನು ನಮಗೆ ಸಂಘ ಅಂತ ಕೇಳ್ತಾ ಇದ್ದಂಗೆ ನೆನಪಾಗುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಸಂಘದಲ್ಲಿ ಇದ್ದವರು ಸಾಮಾಜಿಕ ಸಂಘದಲ್ಲಿಯೇ ಇದ್ದಂಗೆ ಆಗುತ್ತೆ. ಆ ಸಂಘದ ಹೆಸರನ್ನು ಹೇಳಿದ್ರೆ ಬರ್ಕೋತೀರಾ? ಅಥವಾ ಇನ್ಯಾವುದೋ ಒಬ್ಬನು ಇರ್ತಾನೆ, ಸರ್ ಅದು ಮೋದಿ ಅಮಿತ್ ಶಾ ಸೇರಿ ಬ್ಯಾನ್ ಮಾಡಿದ್ರಲ್ಲ PFIಗೆ ಅಂತ, ಅಲ್ಲಿ ಮುಂಚೆ ಇದ್ದೆ, ಈಗ ಸಂಘನೇ ಇಲ್ಲ, ಇದ್ದಂಗಾಗುತ್ತಾ ಇಲ್ಲದೇ ಇರುವಂಗಾಗುತ್ತಾ ಅಂತ ಕೇಳಿದ್ರೆ ಬರ್ಕೋತೀರಾ? ಹಾಗೆ ಸಂಘ ಅಥವಾ ಸಂಸ್ಥೆ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು ಅಥವಾ ಸಾಮಾಜಿಕವಾಗಿ ಇರುವಂಥದ್ದು ಅನ್ನೋ ಕ್ಲಾರಿಟಿ ಇಲ್ಲ. ಅದ್ರ ಬಗ್ಗೆ ಏನು ಉತ್ತರ ಬರುತ್ತೆ ಅನ್ನೋದು ಕುತೂಹಲ ನನಗಿದೆ. ಲಾಸ್ಟ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆ ತುಂಬ ಸೊಗಸಾಗಿದೆ. ಅನೇಕ ಕನ್ನಡಿಗರು ಇದಕ್ಕೆ ಯಾವುದೇ ಶಿಕ್ಷಕರಿಗೆ ಏನೂ ಮಾಡಬೇಡಿ ದಯವಿಟ್ಟು, ಅವ್ರ ಸಲುವಾಗಿ ಸಮೀಕ್ಷೆಯನ್ನು ಮಾಡೋಕ್ಕೆ ಬಂದಿಲ್ಲ. ಜಾತಿ ಸಮೀಕ್ಷೆಯಿಂದ ನಿಮಗೇನಾದರೂ ಪ್ರಯೋಜನ ಇದೆಯಾ? ಇದು 60ನೇ ಪ್ರಶ್ನೆಯಾಗಿ ಸರ್ಕಾರ ನಮ್ಮ ಕರುನಾಡಿಗೆ ಕೇಳಿದೆ. ಅಬ್ಬಾ, ಅಂತೂ ಇಂತೂ ಬಂದರು ಮ್ಯಾಟ್ರಿಗೆ. ನಿಮ್ಮ ಜಾತಿ ಗಣತಿ ಹಣೆಬರ ಇದೆಯಲ್ಲ, ಇದು ಈಗಾಗಲೇ ನಡೆದಿತ್ತು, ಅದರ ಸಮೀಕ್ಷೆ ವರದಿ ಕೂಡ ಲೀಕ್ ಆಗಿತ್ತು, ಅದನ್ನೇ ನೀವು ಕೊಡ್ಬೋದಿತ್ತು. ಈಗ ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಶಿಕ್ಷಕರ ದಸರಾ ರಜವನ್ನು ನುಂಗು ಹಾಕಿ ಪಾಪ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಗೊತ್ತಿಲ್ಲದ ಜಾಗದಲ್ಲೆಲ್ಲ ಕೆಲಸ ಮಾಡ್ಕೊಂಡಿರೋರು, ವರ್ಷಕ್ಕೊಂದ್ಸಲ ಆದರೂ ಊರಿಗೆ ಹೋಗ್ತೀವಿ ಅನ್ನೋ ಖುಷಿಯಲ್ಲಿದ್ದವ್ರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ದಿವಸಕ್ಕೆ ಕನಿಷ್ಠ 10ರಿಂದ 12 ಮನೆಯನ್ನು ಸರ್ವೆ ಮಾಡಲೇಬೇಕು, ಪ್ರತಿ ಮನೆಯಲ್ಲಿ 60 ಕ್ವಶನ್ ಕೇಳಲೇಬೇಕು, ಆ ಜಾತಿ ಸಮೀಕ್ಷೆ ನಮ್ಮ ಕೈಗೆ ಬರಬೇಕು. ಮುಂದೇನು ಮಾಡ್ತೀವಿ? ಆ ಜಾತಿ ಸಮೀಕ್ಷೆನ ಇಟ್ಕೊಂಡು ಮತ್ತೇನೂ ನಮ್ಮ ಹತ್ರ ಮಾಡೋಕ್ಕಾಗಲ್ಲ. ಏನೇ ಮಾಡೋಂಗಿದ್ರು ಕೂಡ ಅದು ಸೆಂಟ್ರಲಿಂದನೇ ಆಗಬೇಕು. ಸೆಂಟ್ರಲಲ್ಲಿ ಮುಂದಿನ ಸಲ ನಾವೇನಾದರೂ ಬಂದರೆ ಆಗ ಏನಾದರೂ ಕಿತ್ತು ದಬಾಕ್ತೀವಿ ಅನ್ನೋ ಥರದಲ್ಲಿರೋ ಸಮೀಕ್ಷೆಯನ್ನು, ಈ ಸಮೀಕ್ಷೆಯಿಂದ ಈ ಜಾತಿ ಸಮೀಕ್ಷೆ ನಿಮಗೇನಾದರೂ ಒಳ್ಳೆಯದಾಗಿದೆಯಾ ಅಂತ ಕೇಳ್ತೀರಲ್ಲ, ಜನ ಉಗಿದೇ ಇರ್ತಾರ ಅಲ್ಲ. ಈ ಫಸ್ಟು 1-2 ಟೈಮು ಉಗಿದಾಗ ಸ್ವಲ್ಪ ಮುಜುಗರ ಆಗುತ್ತೆ, ಅವಮಾನ ಆಗುತ್ತೆ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ಅಂತಾರಲ್ಲ, ಅದೇ ಥರ ಈ ಜಡತ್ವದ ಸರ್ಕಾರಕ್ಕೆ ಆಗಿದೆ. ಹಾಗಾಗಿ ಈಗ ಲಾಸ್ಟ್ ಕ್ವಶನ್ ನನಗೆ ತುಂಬ ಇಷ್ಟ ಆಯಿತು. ಜಾತಿ ಸಮೀಕ್ಷೆಯಿಂದ ನಿಮಗೇನಾದರೂ ಪ್ರಯೋಜನ ಆಗಿದೆಯಾ ಅಂತ? ಖಂಡಿತ ಯಾರಿಗೂ ಆಗಲ್ಲ. ಯಾಕೆ ಅಂದರೆ ಪ್ರಯೋಜನ ಆಗೋಕ್ಕೆ ಬಿಡೋದಿಲ್ಲ. ಈ ಹಿಂದೆ ಇದೇ ಜಾತಿ ಸಮೀಕ್ಷೆ ಬಹಿರಂಗವಾದಾಗ ಅವರದೇ ಪಕ್ಷದ DK ಶಿವಕುಮಾರ್ ಅವರು, DCM ಬೇರೆ, ಅವರ ಜಾತಿಗೆ ಸೇರಿದ ಎಲ್ಲ ಪಕ್ಷದ ನಾಯಕರನ್ನ ಒಳಗೊಂಡು, ಸ್ವಾಮೀಜಿಗಳನ್ನು ಒಳಗೊಂಡು
ಸಿಗ್ನೇಚರ್ನ ಹಾಕಿ ಕಳಿಸಿದ್ರು, ಇದು ಅವೈಜ್ಞಾನಿಕವಾಗಿದೆ, ಇದು ಬರಬಾರ್ದು ಅಂತ. ಇನ್ನೊಂದು ಕಡೆ ಎಂ ಬಿ ಪಾಟೀಲ್ ಅವರು, ಅಯ್ಯಯ್ಯೋ ಸಿದ್ದರಾಮಯ್ಯನವರಿಗೆ ಆಪ್ತರು, ಅವರು ಕೂಡ ಅವರ ಜಾತಿಯ ಅಂದರೆ ಎಲ್ಲ ಪಕ್ಷದ ನಾಯಕರನ್ನ ಇನ್ಕ್ಲೂಡ್ ಮಾಡಿಕೊಂಡು ಅವರವರ ಜಾತಿಯ ಸ್ವಾಮೀಜಿಗಳನ್ನು ಒಳಗೊಂಡು ಸೈನ್ ಮಾಡಿ ಕಳಿಸಿದರು, ಇದು ಅವೈಜ್ಞಾನಿಕವಾಗಿದೆ ಇದು ಅಂತ. ಸೊ ಈಗಿನ ಜಾತಿ ಗಣತಿ ವಿಚಾರಕ್ಕೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗಿದೆ. ಹಾಗೆ ಯಾವುದೇ ಪ್ರಿಪರೇಷನನ್ನು ಮಾಡ್ಕೊಂಡಿಲ್ಲ. ಅಲ್ಲಿಗೆ ಹೋದಾಗ ಮೊಬೈಲಲ್ಲಿ ಯಾವುದೋ ಸಾಫ್ಟ್ವೇರ್ ಕೊಡ್ತಾರಂತೆ, ಅದಿನ್ನೂ ಲಾಂಚ್ ಆಗಿಲ್ವಂತೆ, ಇನಾಗ್ರೇಷನ್ಗೆ ಯಾವನೋ ಬರ್ತಾನಂತೆ, ಅವನು ರಿಬ್ಬನ್ ಕಟ್ ಮಾಡಬೇಕಂತೆ, ಹಾರ ಹಾಕಿಸ್ಕೋಬೇಕಂತೆ, ಆ ಅಪ್ಲಿಕೇಶನ್ ಮೂಲಕ ಇವರು ಜಾತಿ ಸಮೀಕ್ಷೆಯನ್ನು ಶಿಕ್ಷಕರು ಮಾಡಬೇಕಂತೆ. ಹಾಗೆ 60 ಪ್ರಶ್ನೆಯನ್ನು ಕೇಳಬೇಕಂತೆ. ಒಂದು ಪ್ರಶ್ನೆ ಸ್ಕಿಪ್ ಆದರೂ ಅದು ಕಂಪ್ಲೀಟ್ ಆಗುತ್ತಾ ಆಗಲ್ವಾ ಅನ್ನೋ ಕ್ಲಾರಿಟಿ ಗೊತ್ತಿಲ್ವಂತೆ. ಕನಿಷ್ಠ 1.5 ಲಕ್ಷದ ಶಿಕ್ಷಕರು ಒಂದೇ ಸಮಯಕ್ಕೆ ಆ ಅಪ್ಲಿಕೇಶನನ್ನು ಯೂಸ್ ಮಾಡಿದ್ರೆ ಅದು ಸರಿಯಾಗಿ ಕೆಲಸ ಮಾಡುತ್ತೋ ಅಥವಾ ಅದೊಂದು ಟ್ರಾಫಿಕ್ ಜಾಮ್ಗೆ ನೆಟ್ಟಗಾಗಿ ನಿಗರ್ಕೊಳ್ಳುತ್ತೋ ಇದು ಕೂಡ ಕ್ಲಾರಿಟಿ ಇಲ್ವಂತೆ. ಯಾಕೆಂದರೆ ಆ ಅಪ್ಲಿಕೇಶನ್ ರೆಡಿ ಆಗಿದ್ದು ಕರ್ನಾಟಕ ಸರ್ಕಾರದ ಕಡೆಯಿಂದಂತೆ. ಇವೆಲ್ಲವನ್ನು ಇಟ್ಕೊಂಡು ಈಗ ಊರೂರಿಗೆ ಹೋಗಬೇಕಂತೆ, ಹಳ್ಳಿಗೆ ತಿರುಗಬೇಕಂತೆ, ಗಲ್ಲಿಯಲ್ಲಿ ಸುತ್ತಾಡಬೇಕಂತೆ. ಹಾಗೆ ಅವ್ರಿಗೆ ಕೊಟ್ಟಿರೋ ಮೊಬೈಲಿಗೆ ಚಾರ್ಜ್ ಇರುತ್ತಾ, ಇಂಟರ್ನೆಟ್ ಫೆಸಿಲಿಟಿ ಇರುತ್ತಾ, ಹಾಗೆ ಓಡಾಟಕ್ಕೆ ಏನು ಆಪ್ಷನ್ನು, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೇ ಹೋಗಬೇಕಾ, ಪ್ರೆಗ್ನೆಂಟ್ಗಳಿಗೆ ಏನು, ಈ ಟ್ರಾನ್ಸ್ಪೋರ್ಟೇಷನ್ ಲೆಕ್ಕಾಚಾರ ಏನು, ಅವರಿಗೆ ಒಂದೇ ಕಡೆಯಲ್ಲಿ ಹಾಕ್ತಾರಾ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಕಳಿಸ್ತಾರಾ, ಯಾವ ಊರಿಗೆ ಯಾರನ್ನ ಕಳಿಸ್ತಾರೆ, ಇವ್ಯಾವುದು ಕೂಡ ಇಲ್ಲಿ ತನಕ ಫೈನಲ್ ಆಗಿಲ್ಲ. ಇಂಥ ಒಂದು ಪ್ರಿಪ್ರೇಷನ್ ಇಲ್ಲದೆ ಜಾತಿ ಗಣತಿಯನ್ನು ಕರ್ನಾಟಕ ಕಂಡ ಅತಿ ದೊಡ್ಡ ಜಾತಿ ಗಣತಿ ಅಂತ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ಕನ್ನಡಿಗರು ಸಮೀಕ್ಷೆಯನ್ನು ಎದುರಿಸಿ ನಿಮ್ಮ ಮನೆಗೆ ಗಣತಿಗೆ ಬರ್ತಾರೆ. ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಮನೆಗಳಲ್ಲಿ ಬಂದಿದ್ದರು, ಈ ಮನೆಗೆ ಸಮೀಕ್ಷೆ ಆಗಿದೆ ಅಂತ ಏನೋ ಕೋಡ್ ಬರೆದು ಹೋಗಿದ್ರು, ಈ ಚೀಟಿಯನ್ನು ಕಿತ್ತಾಕ್ಬಿಡಿ ಅಂತೆಲ್ಲ ಬರೆದಿದ್ರು. ಹಾಗೆ ಅವರು ಕಳ್ಳರಿಗಿಂತ ಒಳ್ಳೆ ನಾಜೂಕಾಗಿ ಬಂದು ಅಂಟಿಸಿ ಹೋಗಿದ್ದಾರೆ. ಅಂದರೆ ಮನೆ ಓನರಿಗೆ ಗೊತ್ತೇ ಇಲ್ಲ ಆ ಥರದ್ದೊಂದು ಜಾತಿ ಗಣತಿಯನ್ನು ಕಂಡಾಗಿದೆ. ಈಗೇನೋ ಬಹಿರಂಗವಾಗಿ ನೇರವಾಗಿ ರಾಜಾರೋಷವಾಗೇ ಬರ್ತಾರಂತೆ. ಬಂದಾಗ ನಿಮಗೆ 60 ಪ್ರಶ್ನೆಗಳು ಇರಿಟೇಟ್ ಆದರೂ ಕೂಡ ಬಂದ ಶಿಕ್ಷಕರ ಜೊತೆಗೆ ಸ್ವಲ್ಪ ಸಾಫ್ಟಾಗಿ ವರ್ತಿಸಿ. ಯಾಕೆಂದರೆ ಅವರು ಈ ಕೀ ಕೊಡೋ ಗೊಂಬೆ ಆಗಿದ್ದಾರೆ. ಹಾಗಾಗಿ ಏನು ಹೇಳ್ತೀರಾ? ಜೈ ಶ್ರೀರಾಮ್.